ವೀಕ್ಷಕರೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನಾನಿವತ್ತು ತೆಂಗಿನಕಾಯಿ ಸೊದಿ ಹಾಗೂ ಶುಂಠಿ ತೊವೆಯಲ್ ಮಾಡ್ತಾ ಇದ್ದೀನಿ. ಇವೆರಡು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ, ಹಾಗಾಗಿ ಇವೆರಡನ್ನೂ ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಯಾವಾಗಲೂ ನಾವು ಸಾಂಬಾರು ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕಿ ಸಾಂಬಾರು ಮಾಡ್ತಾನೆ ಇರ್ತೀವಿ. ಮಧ್ಯ ಈ ರೀತಿ ಸಿಂಪಲ್ಲಾಗಿ, ಟೇಸ್ಟಿಯಾಗಿ, ಕಲರ್ಫುಲ್ಲಾಗಿ ಸೊದಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಸೊದಿ ಹಾಕ್ಕೊಂಡು ಹಾಗೆಯೇ ಶುಂಠಿ ತೊವೆಯಲ್ ನೆಂಚ್ಕೊಂಡು ತಿಂತಾ ಇದ್ರೆ ನೀವೇ ಹೇಳ್ತೀರಿ ಸೂಪರ್ ಆಗಿದೆ ಅಂತ. ಹಾಗೆಯೇ ಈ ವಿಡಿಯೋ ಕೊನೆಯಲ್ಲಿ ಬರೋ ಟಿಪ್ಸ್ನ ಮಿಸ್ ಮಾಡಬೇಡಿ. ನೋಡೋಣ ಈಗ ಸೊದಿ ಹಾಗೂ ಶುಂಠಿ ತೊವೆಯಲ್ ಹೇಗೆ ಮಾಡೋದು ಅಂತ. ಸೊದಿಗೆ ಮುಖ್ಯವಾಗಿ ಬೇಕಾಗಿರೋ ತೆಂಗಿನಕಾಯಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆಯೇ 1 ಕಪ್ಪು ಬಟಾಣಿ ಕಾಳು, 1 ಕಪ್ಪು ಬೀನ್ಸು ಮತ್ತು ಕ್ಯಾರೆಟು ಎರಡು ಸೇರಿ, 1 ಕಪ್ಪು ಆಲೂಗೆಡ್ಡೆ, ಹಾಗೆಯೇ 2 ಇಂಚು ಶುಂಠಿ, 2 ಹಸಿಮೆಣಸಿನಕಾಯಿ, ಹೆಸರುಬೇಳೆ 2 ಟೇಬಲ್ ಸ್ಪೂನು, 1 ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲನೇದಾಗಿ ನಾವು ಹೆಸರುಬೇಳೆನ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ರೀತಿ ಪೇಸ್ಟ್ ಆಗೋ ಹಾಗೆಯೇ ಶುಂಠಿ ಹಸಿಮೆಣಸಿನಕಾಯಿನ ಈ ಥರ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಸೊದಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋ ಕೆಲಸ ಅಂತ ಅಂದರೆ ತೆಂಗಿನ ಹಾಲು ತೆಗೆಯೋದು. ನಾವು ಈಗ ತೊಗೊಂಡಿರುವಂತಹ ತೆಂಗಿನ ತುರಿನಲ್ಲಿ ನಾವು 3 ಸತಿ ಹಾಲು ತೆಗಿತೀವಿ. ಅದು ಫಸ್ಟ್ ಮಿಲ್ಕ್, ಸೆಕೆಂಡ್ ಮಿಲ್ಕ್, ಥರ್ಡ್ ಮಿಲ್ಕ್ ಅಂತ. ಯಾವ ಮಿಲ್ಕಿಗೆ ಎಷ್ಟೆಷ್ಟು ನೀರು ಹಾಕ್ಕೊಳ್ತೀನಿ ಹಾಗೂ ಆ ಹಾಲನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀನಿ ಅನ್ನೋದು ತುಂಬ ಇಂಪಾರ್ಟೆಂಟು. ಅದನ್ನು ಕ್ಲೀನಾಗಿ ಗಮನಿಸ್ಕೊಳ್ಳಿ. ಈಗ ನೋಡಿ, ನಾನು ತೊಗೊಳ್ತಾ ಇರೋದು ಫಸ್ಟ್ ಮಿಲ್ಕು, ಅದಕ್ಕೆ ನಾನು ಆ್ಯಡ್ ಮಾಡಿರೋದು 150 ml ನೀರು. ಈಗ ಇದನ್ನು ನಾನು ಒಂದು ಜಾಲರಿನಲ್ಲಾದರೂ ಅಥವಾ ಬಟ್ಟೆನಲ್ಲಾದರೂ ಹಿಂಡ್ಕೊಂಡು ನೀವು ಹಾಲು ತೊಗೋಬೋದು. ಇಲ್ಲ ಅಂದರೆ ಕೈಯಲ್ಲೇ ಈ ಥರ ಹಿಂಡ್ಕೊಂಡು ನೀವು ತೆಗೆದುಕೋಬೋದು. ನೋಡಿ, ಫಸ್ಟ್ ಮಿಲ್ಕ್ ಈಗ ರೆಡಿಯಾಗಿದೆ. ಫಸ್ಟ್ ಮಿಲ್ಕ್ ಯಾವಾಗಲೂ ಗಟ್ಟಿಯಾಗಿರಬೇಕು, ಅದು ತುಂಬ ಇಂಪಾರ್ಟೆಂಟು. ಹಾಗಾಗಿ ನಾನು ಕಮ್ಮಿ ನೀರನ್ನ ಹಾಕ್ಕೊಂಡು ಹಾಲು ತೆಗೆದಿದ್ದೀನಿ. ನೋಡಿ, ಫಸ್ಟ್ ಮಿಲ್ಕ್ ರೆಡಿಯಾಗಿದೆ. ಹಾಗೆಯೇ ನಾವು ಫಸ್ಟ್ ಮಿಲ್ಕ್ ತೊಗೋಬೇಕಾದ್ರೆ ಹಿಂಡಿರೋಂಥ ತೆಂಗಿನ ತುರಿನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೀವಿ. ನಾನಿಲ್ಲಿ 200 ml ನೀರು ಆ್ಯಡ್ ಮಾಡಿಬಿಟ್ಟು ಸೆಕೆಂಡ್ ಮಿಲ್ಕ್ ತೊಗೊಳ್ಳೋಣ. ಅದನ್ನು ಸಹ ನೀವು ಮೊದಲೇ ಥರ ಹಿಂಡ್ಬಿಟ್ಟು ತೊಗೋಬೋದು. ಈಗ ಸೆಕೆಂಡ್ ಮಿಲ್ಕ್ ನಾವು ತೊಗೊಳ್ತಾ ಇದ್ದೀವಿ. ಸೆಕೆಂಡ್ ಮಿಲ್ಕು ಸ್ವಲ್ಪ ತೆಳ್ಳಗಿರುತ್ತೆ. ಯಾಕೆ ಅಂತಂದರೆ ನಾವು ಆಗಲೇ ಒಂದು ಸತಿ ಹಾಲು ತೆಗೆದು ಬಿಟ್ಟಿದ್ದೀವಿ. ಸ್ವಲ್ಪ ನೀರನ್ನು ಸಹ ಈ ಸತಿ ಜಾಸ್ತಿ ಹಾಕ್ಕೊಂಡಿದ್ದೀವಿ. ನೋಡಿ, ಸೆಕೆಂಡ್ ಮಿಲ್ಕ್ ರೆಡಿ. ಈಗ ನಾವು ಥರ್ಡ್ ಮಿಲ್ಕ್ ತೆಗಿಬೇಕು. ಹಾಗಾಗಿ ನಾವು ಮತ್ತೆ ಹಿಂಡಿರೋ ಅಂತಹ ತೆಂಗಿನ ತುರಿನ ಮಿಕ್ಸಿಗೆ ಹಾಕ್ಬಿಟ್ಟು 300 ml ನೀರು ಹಾಕ್ಕೊಂಡು ನಾವು ಥರ್ಡ್ ಮಿಲ್ಕ್ ತೆಗಿಬೇಕು. ಥರ್ಡ್ ಮಿಲ್ಕ್ ಸ್ವಲ್ಪ ತೆಳ್ಳಗಿರುತ್ತೆ. ನೋಡಿ, ಥರ್ಡ್ ಮಿಲ್ಕ್ ತೆಳ್ಳಗಿದೆ. 300 ml, ಹತ್ತತ್ರ 300 ml ಹಾಲು ನಮಗೆ ಸಿಕ್ಕಿದೆ. ಈಗ ನಮ್ಮ ಹತ್ರ ಈಗ ಫಸ್ಟ್ ಮಿಲ್ಕು, ಸೆಕೆಂಡ್ ಮಿಲ್ಕು, ಥರ್ಡ್ ಮಿಲ್ಕು, 3 ಮಿಲ್ಕು ರೆಡಿಯಾಗಿದೆ. ಈಗ ನಾವು ನೆಕ್ಸ್ಟು ಸೊದಿ ಮಾಡೋ ಪ್ರೊಸೆಸ್ಗೆ ಸ್ಟಾರ್ಟ್ ಮಾಡೋಣ. ಈಗ ನೀವು ತುಂಬ ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ ಯಾವ ಸ್ಟೇಜಲ್ಲಿ ಯಾವ ಮಿಲ್ಕ್ ಹಾಕ್ತೀನಿ ಅಂತ. ಈಗ ಫಸ್ಟ್ ನಾನು ಥರ್ಡ್ ಮಿಲ್ಕ್ ಹಾಕ್ತಾಯಿದ್ದೀನಿ. 300 ml ಒಂದು ಪಾತ್ರೆನಲ್ಲಿ ಹಾಕಿಬಿಟ್ಟು ಈಗ ಸ್ಟವ್ ಆನ್ ಮಾಡಿಕೊಂಡು ನಾವು ತೆಗೆದುಕೊಂಡಂಥ ಎಲ್ಲ ತರಕಾರಿನೂ ಈಗ ನಾನು ಸೇರಿಸ್ತಾ ಇದ್ದೀನಿ. ಬಟಾಣಿ ಹಾಕ್ತಾಯಿದ್ದೀನಿ, ಹಾಗೆ ಕ್ಯಾರೆಟ್, ಬೀನ್ಸು, ಆಲೂಗೆಡ್ಡೆ ಎಲ್ಲನೂ ನಾನು ಈ ಥರ್ಡ್ ಮಿಲ್ಕಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ಆಲ್ಮೋಸ್ಟ್ ಬೆಂದಿದೆ ತರಕಾರಿ ಎಲ್ಲ. ನೋಡಿ, ಹಾಲು ಹಿಂಗೋಗ್ಬಿಟ್ಟಿದೆ ಥರ್ಡ್ ಮಿಲ್ಕು. ತರಕಾರಿಗಳು ತುಂಬ ಇಂಪಾರ್ಟೆಂಟ್ ಅಂದರೆ ತರಕಾರಿಗಳು ಹಾಲಲ್ಲೇ ಬೇಯಬೇಕು. ಈಗ ನಾನು ಸೆಕೆಂಡ್ ಮಿಲ್ಕ್ ಹಾಕ್ತಾಯಿದ್ದೀನಿ. 200 ml ಹಾಲನ್ನ ಈಗ ನಾನು ಸೊದಿಗೆ ಸೇರಿಸ್ತಾ ಇದ್ದೀನಿ. ಈ ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಮೇಲೆ ನಾವು ಮಾಡ್ಕೊಂಡಂಥ ಶುಂಠಿ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕಿಬಿಟ್ಟು ಹಾಗೆಯೇ ಹೆಸರುಬೇಳೆ ಪೇಸ್ಟ್ನ ನಾನು ಸೇರಿಸ್ತಾ ಇದ್ದೀನಿ. ನೋಡಿ, ಇದು ನಾನು ಸೆಕೆಂಡ್ ಮಿಲ್ಕ್ ಹಾಕಿದ ಮೇಲೆ ನಾನು ಇದನ್ನೆಲ್ಲ ಆ್ಯಡ್ ಮಾಡ್ತಿರೋದು, ಅದು ನೀವು ಗಮನಿಸಬೇಕು. ಎಲ್ಲ ಹೊಂದ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಜಾಸ್ತಿ ಹಿಡಿಯಲ್ಲ, ಯಾಕೆಂದರೆ ಖಾರ ಹುಳಿ ಕಮ್ಮಿ. ಈಗ ಎಲ್ಲ ಆದಮೇಲೆ ನಾನೀಗ ಫೈನಲಾಗಿ ಫಸ್ಟ್ ಮಿಲ್ಕ್ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಇಂಪಾರ್ಟೆಂಟು, ಲಾಸ್ಟಿಗೆ ಆ್ಯಡ್ ಮಾಡ್ತಿರೋ ತಿಕ್ಕಾಗಿರೋ ಫಸ್ಟ್ ಮಿಲ್ಕು. ಈಗ ಮಿಕ್ಸ್ ಮಾಡಿ. ಈಗ ತುಂಬ ಇಂಪಾರ್ಟೆಂಟಾಗಿ ನೀವು ಗಮನಿಸಬೇಕು, ಒಂದು ಕುದಿ ಬಂದ ತಕ್ಷಣ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಜಾಸ್ತಿ ಕುದಿಸ್ಬಾರ್ದು. ಸ್ಟವ್ ಆಫ್ ಮಾಡಿದ್ಮೇಲೆ 5 ನಿಮಿಷ ವೆಯ್ಟ್ ಮಾಡಿ. ಆಮೇಲೆ ನಾವು ಲೆಮನ್ ಜ್ಯೂಸನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಡಿ. ಸೊದಿ ರೆಡಿಯಾಗಿದೆ. ಸೊದಿ ಮಾಡೋದು ತುಂಬಾ ಈಸಿ. ಕೋಕೋನಟ್ ಮಿಲ್ಕ್ ತೊಗೊಳೋದು ಒಂದೇ ಕೆಲಸ, ಯಾಕೆಂದರೆ ತರಕಾರಿನೂ ಜಾಸ್ತಿ ಹೆಚ್ಚು ಆಗಿಲ್ಲ. ಸೊದಿ ರೆಡಿ ಟು ಸರ್ವ್. ಥಿಕ್ನೆಸ್, ಕಲರ್ ಎಲ್ಲ ಪರ್ಫೆಕ್ಟ್ ಆಗಿದೆ.
ಈಗ ಸೊದಿ ರೆಡಿಯಾಗಿದೆ. ಅದಕ್ಕೆ ಸೂಪರ್ ಕಾಂಬಿನೇಷನ್ ಶುಂಠಿ ತೊವೆಯಲ್ ನಾವು ರೆಡಿ ಮಾಡೋಣ. ಅದಕ್ಕೆ ಸಾಮಗ್ರಿಗಳು: ಶುಂಠಿ 5ರಿಂದ 6 ಇಂಚು, ಕೆಂಪು ಮೆಣಸಿನ್ಕಾಯಿ, ಹುಣಸೆಹಣ್ಣು, ಕಪ್ಪು ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಈಗ ಒಂದು ಪಾತ್ರೆಯಲ್ಲಿ 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ತೆಗೆದುಕೊಂಡಂತಹ ಶುಂಠಿ ಪೀಸಸ್ಸು ಹಾಗೂ ಕೆಂಪು ಮೆಣಸಿನ್ಕಾಯಿ ಒಂದನ್ನು ಹಾಕ್ಕೊಂಡು ಬಾಡಿಸ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ನೋಡಿ, ಶುಂಠಿ ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ತೊವೆಯಲ್ಲು ಸೌದಿ ಜೊತೆ. ರೆಡಿಯಾಗಿದೆ. ಈಗ ತೆಂಗಿನ ತುರಿ ಹಾಕ್ಕೊಂಡು ಬಾಡಿಸ್ಕೋಬೇಕು. ಇದು ಆಪ್ಷನಲ್, ನಿಮಗೆ ಇಷ್ಟ ಆದರೆ ಬಾಡಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸ್ವಲ್ಪ ಕೆಂಪು ಬಣ್ಣ ಬಂದರೆ ಸಾಕು. ಬಾಡಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಈಗ ಇವನ್ನೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ಹುಣಸೆ ಹಣ್ಣು, ಶುಂಠಿ, ಕೆಂಪು ಮೆಣಸಿನ್ಕಾಯಿ ಹಾಗೂ ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ. ತೊವೆಯಲ್ ಯಾವಾಗಲೂ ಸ್ವಲ್ಪ ತರ್ತರಿಯಾಗಿದ್ದರೆ ಚೆನ್ನಾಗಿರುತ್ತೆ, ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ. ಶುಂಠಿ ತೊವೆಯಲ್ ರೆಡಿಯಾಗಿದೆ. ಪರ್ಫೆಕ್ಟ್ ಟೆಕ್ಸ್ಚರ್ ನೋಡಿ, ಟೆಕ್ಸ್ಚರ್ ಕರೆಕ್ಟಾಗಿದೆ. ಅನ್ನಕ್ಕೆ ನೆಂಚ್ಕೊಂಡು ತಿನ್ನೋದಲ್ವ, ಈ ಥರ ಇರಬೇಕು. ನೋಡಿದ್ರಲ್ಲ, ಶುಂಠಿ ತೊವೆಯಲ್ ಹಾಗೂ ಸೊದಿ ಎರಡೂ ರೆಡಿಯಾಗಿದೆ. ಬಿಸಿ ಅನ್ನಕ್ಕೆ ತಟ್ಟೆ ತುಂಬ ಸೊದಿ ಹಾಕ್ಕೊಂಡು ಶುಂಠಿ ತೊವೆಯಲ್ ನೆಂಚ್ಕೊಂಡು ಜೊತೆಗೆ ಹಪ್ಪಳನೋ ಸಂಡಿಗೆನೋ ಹಾಗೆ ಚಿಪ್ಸ್ನೂ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನಿಮಗೆಲ್ಲ ಈ ಸೊದಿ ಹಾಗೂ ಶುಂಠಿ ತೊವೆಯಲ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಮನೇಲಿ ಖಂಡಿತ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ನೀವು ಅಡುಗೆ ಸಾಧನೆಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗೂ ಆಗಿ, ಹಾಗೆ ಪಕ್ಕದಲ್ಲಿ ನೋಟಿಫಿಕೇಷನ್ ಬಟನ್ನ ಅಮುಕೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಥ್ಯಾಂಕ್ ಯು.